ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರಾಜೇಶ್ವರಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಮಸಾಲ ರೊಟ್ಟಿ ಮಾಡ್ತೀವಿ. ಮಸಾಲ ರೊಟ್ಟಿನ. ಈ ಮಸಾಲ ರೊಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಕಡಲೆಬೇಳೆ, ಉದ್ದಿನಬೇಳೆ, ಮತ್ತು ಹೆಸರುಬೇಳೆ, ಅಕ್ಕಿ, ಮೆಣಸಿನ್ಕಾಯಿ, ಜೀರಿಗೆ, ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ, ಮತ್ತು ಸಬ್ಸಿಗೆ, ಕ್ಯಾರೆಟ್ ತುರಿ, ಈರುಳ್ಳಿ, ರುಚಿಗೆ ತಕ್ಕಂಥ ಉಪ್ಪು. ಓಕೆ, ಸರಿ ಅಮ್ಮ. ಇದು ಈ ಕಾಳುಗಳನ್ನೆಲ್ಲ ನೆನೆಸಿದ್ದೀರಾ? ನೆನೆಸಿದ್ದೀನಿ ಮೇಡಮ್. ಹೌದಾ? ಎಷ್ಟು ಗಂಟೆ ನೆನೆಸಿದ್ದೀರಾ? 2 ಗಂಟೆ ಅಷ್ಟು ನೆನೆಸಿದ್ದೀನಿ. ನೆಂದ್ರೆ ಚೆನ್ನಾಗಿರುತ್ತೆ. ಐ ಮೀನ್ ಅಕ್ಕಿನೂ ಕೂಡ ನೆನೆಸಿದ್ದೀರಾ? ಅದು ನೆನೆಸಿದ್ದೀನಿ ಮೇಡಮ್. ಓಕೆ. ಸೊ ಮತ್ತೆ ಉಳಿದಿದ್ದೆಲ್ಲ ಹಸಿ. ಇದು 4 ಈ ಕಾಳುಗಳು ಮತ್ತೆ ಅಕ್ಕಿ ನೆನೆಸಿದ್ದೀರಾ ಅಲ್ವಾ? ಓಕೆ, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಆಯ್ತು. ಫಸ್ಟ್ ಏನು ಮಾಡ್ಕೊಳ್ಳೋದು ಇವಾಗ? ಒಂದು ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಜಾರಾ? ಓಕೆ. ಇದು ಮಸಾಲ ರೊಟ್ಟಿ ಅಂತ ಹೇಳಿದ್ರಲ್ವಾ? ಮಸಾಲ ರೊಟ್ಟಿ. ಓಕೆ. ಸೊ ಫಸ್ಟ್ ಏನು ಹಾಕೋತೀರಾ ಮಿಕ್ಸಿಗೆ? ಕೊಡಿ, ಇದು ಕಡಲೆಬೇಳೆ ಕೊಡಿ. ಕಡಲೆಬೇಳೆ, ನೆನೆಸಿರುವಂತಹ ಕಡಲೆಬೇಳೆ. ಓಕೆ. ಸೊ ಎಷ್ಟು ತಗೊಳ್ಳೋದು ಇದು ಪ್ರಮಾಣಗಳೆಲ್ಲ? ಕಾಳುಗಳು ಒಂದು 50 ಗ್ರಾಮ್ ತಗೊಂಡು. ಕಾಳು ಅಂದ್ರೆ ಬೇಳೆ ತಗೊಂಡಿದ್ದೀರಾ ನೀವು? ಆಕ್ಚುಲಿ ಕಡಲೆ ಕಾಳಲ್ಲ, ಕಡಲೆ ಬೇಳೆ. ಒಂದು 50 ಗ್ರಾಮ್ ತಗೊಂಡಿದ್ದೀವಿ. ಸೊ ಇದಕ್ಕೆ ಇದೇ ಬೇಳೆನೆ ಅಂತ ಇದೆಯಾ ಅಥವಾ ಯಾವ್ದಾದ್ರು ಬೇಳೆ ತಗೋಬೋದಾ? ಯಾವ್ದಾದ್ರು ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಉದ್ದಿನಬೇಳೆ. ಉದ್ದಿನಬೇಳೆ ನೆನೆಸಿರುವಂತ ಉದ್ದಿನಬೇಳೆ. ಅದು ಸ್ವಲ್ಪ 1/4 ಕಪ್ ತಗೊಂಡಿದ್ದೀರಾ ಅಲ್ವಾ? ಚಿಕ್ಕ ಕಪ್ಪಲ್ಲಿ ತಗೊಂಡಿದ್ದೀರಾ. ಮತ್ತೆ ಹೆಸರು ಬೇಳೆನಾ? ಓಕೆ. ಮತ್ತೆ ಅಕ್ಕಿ ಕೊಡಿ. ಅಕ್ಕಿನೂ ಕೂಡ ನೆನೆಸಿದ್ದೀರಾ? ಓಕೆ. ಎಲ್ಲ 1 ಕಪ್. ಉದ್ದಿನಬೇಳೆ ಮಾತ್ರ ಸ್ವಲ್ಪ ಕಡಿಮೆ ತಗೊಂಡಿದ್ದೀರಾ ಅಲ್ವಾ? ಮತ್ತೆಲ್ಲ ಅಂದ್ರೆ ಈ ಪ್ರಮಾಣ ನಾವು ಹೇಳಬೇಕಾಗತ್ತೆ. ಮತ್ತೆ ಬೇಕಾದ್ರೆ ನೀವು ಹೇಳೋದು ಇನ್ನೂ ಯಾವ ಬೇಳೆಗಳನ್ನು ತಗೋಬಹುದು. ಎಲ್ಲ ತರದ ಬೇಳೆನೂ ಹಾಕಿ ಮಾಡಬಹುದು. ಮೆಣಸಿನಕಾಯಿ 4 ಹಾಕ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಾಕೋದಾ? ಖಾರ ಬೇಕೋ ಅಷ್ಟು ಹಾಕೊಳ್ಳೋದು. ಸರಿ. ಖಾರನ ಮನೇಲೆಲ್ಲ ಖಾರ ಜಾಸ್ತಿ ಮಾಡ್ತೀರಾ, ಕಡಿಮೆ ಸಪ್ಪೆನ ಹೇಗೆ? ಇಲ್ಲ, ಖಾರ ತುಂಬಾನೇ ಬೇಕು. ಹೌದಾ? ಅದರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀನಿ. ರುಚಿಗೆ ತಕ್ಕಂತ ಉಪ್ಪು ಹಾಕ್ಬಿಡ್ತೀರಾ? ಮತ್ತೆ ಮನೇಲಿ ಅಡಿಗೆ ಎಲ್ಲ ಮಾಡ್ತೀರಾ ನೀವೇನೆ? ಮಾಡ್ತೀನಿ ಮೇಡಮ್. ಹೌದಾ? ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮಗ, ಯಜಮಾನ್ರು, ಸೊಸೆ, ಮೊಮ್ಮಕ್ಕಳು ಎಲ್ಲ ಇದ್ದೀವಿ. ಹೌದಾ? ಓಕೆ, ಸರಿ. ಈಗ ಆಯ್ತಾ? ಆಯ್ತು. ಇದು ಮಿಕ್ಸಿದ್ದು ಮುಚ್ಚಿಬಿಟ್ಟು ಗ್ರೈಂಡರ್ ಮಾಡ್ಬೇಕು. ಹೌದಾ? ಸ್ವಲ್ಪ. ಇದೇನಿದು ತರಿ ಹಾಕ್ಬೇಕಾ? ಒಂದ್ ಸ್ವಲ್ಪ ತರಿ ಇರ್ಬೇಕು. ತರಿನೇ ಇರ್ಬೇಕಾ? ಜಾಸ್ತಿ ಬೇಡ, ಒಂದ್ ಸ್ವಲ್ಪ. ಸರಿ. ಸೊ ತರಿ ಆಗ್ಬೇಕು ಅಂತ ಹೇಳಿದೀರಾ. ಸರಿ ಇದೆಯಾ? ತರಿನೇ ಕಾಣ್ತಾ ಇದೆ. ಸರಿ ಇದೆ, ಹದವಾಗಿದೆ. ಮತ್ತೇನ್ ಮಾಡೋದೀಗ? ಒಂದು ಬೌಲ್ ಕೊಡಿ. ಬೌಲ್ ತಗೊಳ್ಳೋಣ. ಮತ್ತೆ ಇದು 1 ಸ್ಪೂನು ಇದನ್ನ ತೆಗಿಯೋದಾ? ತೆಗೆದಾಕ್ತೀನಿ. ಓಕೆ. ಸೊ ಬೇಳೆಗಳನ್ನೆಲ್ಲ ರುಬ್ಬಿದ್ದೀರಾ ಮೆಣಸಿನಕಾಯಿ ಜೊತೆ, ಅದನ್ನ ಒಂದು ಬೌಲಿಗೆ ಹಾಕೋಬೇಕು. ಮತ್ತೆ ಅಮ್ಮ, ಮೊಮ್ಮಕ್ಳಿದ್ದಾರೆ ಅಂತ ಹೇಳಿದ್ರಲ್ಲ, ಎಷ್ಟು ದೊಡ್ಡವರು? ಎಷ್ಟು ಜನ? 4 ವರ್ಷ ಒಬ್ಳಿಗೆ, ಒಬ್ಬನಿಗೆ 6 ವರ್ಷ ತುಂಬ 7ನೇ ವರ್ಷ. ಮಗನ್ ಮಕ್ಕಳು. ಸ್ಕೂಲ್ಗೆ ಹೋಗ್ತಾರ ಇಬ್ರು? ಸ್ಕೂಲ್ಗೆ ಹೋಗ್ತಾರೆ. ಮೊಮ್ಮಗಳು ಕಂಡ್ರೆ ನನಗೆ ತುಂಬಾ ಇಷ್ಟ. ಐಶ್ವರ್ಯ ಅಂತ ಮೊಮ್ಮಗಳ ಹೆಸರು. ಮಗನ ಹೆಸರು ಪ್ರೀತಮ್ ಅಂತ. ಐಶ್ವರ್ಯ, ಪ್ರೀತಮ್ ಹೆಸರು ಚೆನ್ನಾಗಿಟ್ಟಿದ್ದೀರಾ. ಮತ್ತೆ ಇನ್ನೇನು ಹಾಕೋದು ಇದಕ್ಕೆ? ಇದು ಎಲ್ಲ ಹಾಕಬೇಕು. ಸೊಪ್ಪುಗಳು ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಓಕೆ. ಎಷ್ಟು ಹಾಕೋದದು? 2 ಸ್ಪೂನ್. 2 ಸ್ಪೂನ್ ಸಾಕಾಗತ್ತಾ? ಓಕೆ. ಮತ್ತೆ ಇದು ಸಬ್ಸಿಗೆ ಸೊಪ್ಪು ಹಾಕ್ತೀನಿ. ಅದೊಂದು 2 ಸ್ಪೂನ್. ಸೊಪ್ಪುಗಳು ಯಾವ್ದು ಬೇಕಾದ್ರೂ ಹಾಕೋಬೋದಾ? ಯಾವ್ದು ಬೇಕಾದ್ರೂ ಹಾಕೋಬಹುದು. ಇದ್ರಲ್ಲಿ ಕಡುಬು ಮಾಡ್ಬೋದು. ಇದೇ ಹಿಟ್ಟಲ್ಲಿ ಕಡುಬುನು ಮಾಡ್ಕೋಬಹುದು. ಹೌದಾ? ಕಡುಬು ಮಾಡ್ಕೊಂಡು ಚಟ್ನಿ ಮಾಡ್ಬೋದು. ಈಗ ಕ್ಯಾರೆಟ್ ತುರಿ ಹಾಕ್ತೀನಿ. ಸರಿ. ಎಷ್ಟು ತಗೊಂತೀರಾ ಅದು? ಇದೊಂದು 4 ಸ್ಪೂನ್ ಹಾಕ್ತೀನಿ. ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಅಲ್ವಾ? ಚೆನ್ನಾಗಿರುತ್ತೆ. ಎಲ್ಲಾನು ಹಾಕೋಬಹುದು. ಆರೋಗ್ಯಕ್ಕೆ ಕ್ಯಾರೆಟ್ ತುಂಬಾ ಒಳ್ಳೇದು, ಕಣ್ಣಿಗೆಲ್ಲ ಒಳ್ಳೇದು. ಅದೇ ಈರುಳ್ಳಿ ಹಾಕ್ತೀನಿ.
ಈರುಳ್ಳಿ ಎಷ್ಟು ಹಾಕ್ತೀರಾ? ಒಂದು 4 ಸ್ಪೂನ್ ಇದುವೆ. ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಲ್ವಾ? ಕಟ್ ಮಾಡ್ಕೋಬೇಕು. ಜೀರಿಗೆ 1 ಸ್ಪೂನ್ ಹಾಕ್ತೀನಿ. ಸರಿ. ಹಸಿ ಜೀರಿಗೆನೇ ಹಸಿ ಜೀರಿಗೆ 1 ಸ್ಪೂನ್ ಹಾಕ್ಬೇಕು. ಜೀರಿಗೆನೂ ಒಳ್ಳೇದು ಆರೋಗ್ಯಕ್ಕೆ, ಜೀರ್ಣಕ್ಕೆ ಒಳ್ಳೇದು. ಇದು ಕಾಯಿ ತುರಿ ಒಂದು ಅರ್ಧ ಕಪ್ ಇದೆ. ಎಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ. ಹಾಕ್ಬಿಡಿ. ಹಾಕ್ಬಿಡ್ಲ? ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಏನು ಜಾಸ್ತಿ, ತುಂಬಾ ಜಾಸ್ತಿ ಇಲ್ವಲ್ಲ, ಅರ್ಧ ಕಪ್ ಅಲ್ವಾ? ಇದು ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತೀನಿ. ಓಕೆ ಓಕೆ. ಸೊ ಎಲ್ಲ ಹಾಕಿದ್ದೀರಾ? ಎಲ್ಲ ಹಾಕಿದ್ದೀನಿ. ಮತ್ತೆ ಮೊಮ್ಮಕ್ಕಳಿಗೆಲ್ಲ ಅಡುಗೆ ನೀವು ಮಾಡ್ಕೊಡೋದಾ ಅಥವಾ ಸೊಸೆನಾ, ಹೇಗೆ? ನಮ್ಮ ಸೊಸೆ ಏನೋ ಅಷ್ಟು ಬರಲ್ಲ, ನಾನೇ ಮಾಡ್ಕೊಡ್ತೀನಿ. ನೀವೇ ಅಡುಗೆ ಮಾಡೋದಾ? ನಾನೇ ಅಡುಗೆ ಮಾಡ್ತೀನಿ. ಕೆಲ್ಸಕ್ಕೆ ಹೋಗ್ತಾರಾ ಸೊಸೆ? ಇಲ್ಲ, ಮನೇಲೇ ಇದ್ದಾರೆ. ಇನ್ನು ಕಲಿತಾ ಇದ್ದಾರೆ ಅಡುಗೆನ. ಓಕೆ, ಇದು ಚೆನ್ನಾಗಿ ಕಲಿಸ್ಬೇಕಲ್ವಾ? ಎಲ್ಲ ಹೊಂದ್ಕೋಬೇಕು. ಸರಿ ಸರಿ. ಈಗ ಇದು ರೊಟ್ಟಿಗೆ ಹಿಟ್ಟೆಲ್ಲ ಕಲಸಿ ಸ್ವಲ್ಪ ನೆನಿಲಿ ಅಲ್ವಾ? ಹೌದು, ಸ್ವಲ್ಪ ಹಾಗೆ ಇರ್ಲಿ, ನೆಂದ್ರೆ ಚೆನ್ನಾಗಾಗುತ್ತೆ. ಓಕೆ ಸರಿ. ಸೊ ಅದಕ್ಕೆ ನೀವು ನಂಚ್ಕೊಳ್ಳೋಕ್ಕೆ ಇನ್ನೊಂದೇನೋ ಮಾಡ್ತೀನಿ ಅಂದಿರ, ಏನಿದು? ಮೆಂತ್ಯ ಗೊಜ್ಜು ಅಂತ. ಹೌದಾ? ಓಕೆ. ಸೊ ಮೆಂತ್ಯ ಗೊಜ್ಜಿಗೆ ಏನೆಲ್ಲ ಪದಾರ್ಥಗಳು ಬೇಕು? ಸಾಸಿವೆ, ಮೆಂತ್ಯ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಸಾಂಬಾರು ಪುಡಿ, ಹುಣಸೆ ಹುಳಿ, ಬೆಲ್ಲ, ರುಚಿಗೆ ತಕ್ಕ ಉಪ್ಪು. ಓಕೆ ಸರಿ. ಸೊ ಮೆಂತ್ಯ ಗೊಜ್ಜನ್ನ ಶುರು ಮಾಡೋಣ ಹಾಗಾದ್ರೆ. ಮಾಡೋದಕ್ಕೆ ಏನು ಬೇಕು? ಫಸ್ಟ್ ಏನು ಬೇಕು ನಿಮಗೆ? ಫಸ್ಟು ಒಂದು ಬಾಣಲಿ ಕೊಡಿ. ಬಾಣಲಿ ಒಲೆ ಹಚ್ಕೊಂತೀರಾ? ಹಚ್ಕೊಡಿ ಒಂದು ಸ್ವಲ್ಪ. ಸರಿ, ಬಾಣಲಿ ಇಟ್ಕೊಳ್ಳೋದಾ? ಓಕೆ. ಮತ್ತೆ ಎಣ್ಣೆ ಕೊಡಿ. ಎಣ್ಣೆ ಎಷ್ಟು ಎಣ್ಣೆ ಹಾಕೋತೀರಾ? 4 ಸ್ಪೂನ್ ಹಾಕಿದ್ರೆ ಸಾಕು. ಮತ್ತೆ ಮೊಮ್ಮಕ್ಕಳಿಗೆ ಏನು ತಿಂಡಿ ನೀವು ಮಾಡೋದು ಇಷ್ಟ? ಇಬ್ರು ಮೊಮ್ಮಕ್ಕಳು ಅಂತ ಹೇಳಿದ್ರಲ್ವಾ? ಒಬ್ಬನಿಗೆ ಜಾಮೂನ್ ಇಷ್ಟ, ಇನ್ನೊಬ್ಬನಿಗೆ ಕೇಸರಿ ಬಾತ್ ಇಷ್ಟ. ಓಕೆ, ಮಾಡ್ತಾ ಇರ್ತೀರಾ ಅವಾಗ? ಅವಾಗ ಮಾಡ್ತಾ ಇರ್ತೀನಿ, ಮಾಡ್ಕೊಡ್ತೀನಿ. ಇಷ್ಟಪಡ್ತಾರೆ. ಅಡಿಗೆ ತಿಂಡಿ ಎಲ್ಲ ನೀವೇ ಮಾಡೋದಾ? ನಾನೇ ಮಾಡ್ತೀನಿ. ಹೌದಾ? ಮಾಡ್ತೀನಿ. ನಮ್ಮ ಸೊಸೆನೂ ಮಾಡ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಾನು ಮಾಡ್ತಾ ಇರ್ತೀನಿ. ಸಮಾಜ ಸೇವೆ ಮಾಡ್ತೀನಿ. ಸ್ವಲ್ಪ ಯಾರಿಗಾರೇ OAP ಅದು ಇದು ಮಾಡಬೇಕು ಅಂದರೆ ಕರ್ಕೊಂಡೋಗಿ ಮಾಡಿಸ್ತೀನಿ. ಏನು ಮಾಡಿಸ್ತೀರಾ? ಅದೇ OAP, ಅದೇ ಏನಾದ್ರು ಕಾರ್ಡ್ ಎಲ್ಲ, ಕಾರ್ಡ್ಗಳು ಅವೆಲ್ಲ ಕರ್ಕೊಂಡೋಗಿ ಮಾಡಿಸ್ತೀನಿ. ಹೌದಾ? ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಹೌದೌದು, ಕೆಲವ್ರಿಗೆ ಗೊತ್ತಿರೋದಿಲ್ಲ, ಕರ್ಕೊಂಡೋಗಿ ಮಾಡಿಸ್ತೀನಿ. ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ಯಾರೋ ಸ್ವಲ್ಪ ಅಂದ್ರೆ ಗೊತ್ತಿಲ್ಲದವ್ರಿಗೆ, ಸ್ವಲ್ಪ ಬಡವರಿಗೆಲ್ಲ ಹೆಲ್ಪ್ ಮಾಡ್ತೀರಾ? ಹೌದಾ? ಓಕೆ, ಒಳ್ಳೆ ಕೆಲಸ ಮಾಡ್ತಿದ್ರಾ. ಬಿಸಿ ಆಗಿದೆಯಾ? ಮತ್ತೇನು ಹಾಕೋದು? ಮತ್ತೆ ಮೆಂತ್ಯ ಹಾಕ್ತೀನಿ. ಸರಿ, ಹಾಕ್ಬಿಡಿ. ಸೊ ಮನೆಯವ್ರು ಏನ್ ಮಾಡ್ತಾರೆ ಅಮ್ಮ? ರೆವಿನ್ಯೂ ಡಿಪಾರ್ಟ್ಮೆಂಟ್ಲಿ VA ಆಗಿದ್ರು, ಈಗ ರಿಟೈರ್ಡ್ ಆಯ್ತು. 2 ವರ್ಷ ಆಯ್ತು ರಿಟೈರ್ಡ್ ಆಗಿ. ಮನೇಲೇ ಇದ್ದಾರೆ. ಹೌದಾ? ನನಗೆ ಹೆಲ್ಪ್ ಮಾಡ್ತಾರೆ, ಅಡಿಗೆಗೆಲ್ಲ ಹೆಲ್ಪ್ ಮಾಡ್ತಾರೆ. ಬಾರಿ ಒಳ್ಳೇದು. ಅಟ್ಲೀಸ್ಟ್ ಈಗ ರಿಟೈರ್ಡ್ ಆದ್ಮೇಲೆ ನಿಮ್ಗೆ ಒಂದು ರೈಟ್ ಹ್ಯಾಂಡ್ ತರ ಸಿಕ್ಕಿದಾರಲ್ಲ, ಅವ್ರಿಗೂ ಆಸಕ್ತಿನ ಅಡ್ಗೆ ಮಾಡೋದು ಎಲ್ಲ ಮಾಡ್ತಾರೆ, ಹೇಳ್ಕೊಡ್ತಾರೆ. ನನಗೂ ಸ್ವಲ್ಪ ಅವರೇ ಹೇಳ್ಕೊಡ್ತಾರೆ. ಅಂದ್ರೆ ಮುಂಚಿನ ಮಾಡ್ತಾ ಇದ್ರ? ಹಾಗಾದ್ರೆ ಮಾಡ್ತಿದ್ರು, ಪಲ್ಯ ಅವೆಲ್ಲನೂ ಮಾಡ್ತಿದ್ರು. ಸೊ ಮೆಂತ್ಯ 2 ಸ್ಪೂನ್ ಹಾಕಿದ್ದೀರಾ ಅಲ್ವಾ? 2 ಸ್ಪೂನ್ ಹಾಕಿದ್ದೀನಿ. ಕಡಿಮೆ ಮಾಡಿ. ಕಡಿಮೆ ಉರಿ ಕಡಿಮೆ ಇದೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ. ಹಾಕೊಳ್ಳಿ. ಅಂದ್ರೆ ಎಣ್ಣೆ ಬಿಸಿ ಆಗಿರೋದ್ರಿಂದ ಬೇಗ ಆಗಿರ್ತದೆ. ಬೆಳ್ಳುಳ್ಳಿ ಎಷ್ಟು? 4 ಸ್ಪೂನ್ ಹಾಕಿದ್ರಾ? ಒಂದು ಸ್ವಲ್ಪ 4 ಸ್ಪೂನ್ ಹಾಕ್ತೆ. ಸರಿ, ಇನ್ನೇನು ಹಾಕೋದು? ಈರುಳ್ಳಿ ಹಾಕತ್ತೀನಿ. ಹಾಕೊಳ್ಳಿ. ಈರುಳ್ಳಿ 2 ಸ್ಪೂನ್ ಇದ್ದು ಹಾಕೊಂಡಿದ್ದೀನಿ. ಚೆನ್ನಾಗಿ ಹುರಿಬೇಕಲ್ವಾ? ಇದೊಂದು ಸ್ವಲ್ಪ ಕೆಂಪು ಆಗಬೇಕು. ಸೊ ಯಾವುದು ಮನೆಯವರು ಯಾವ್ದೊಂದು ಹೊಸ ತಿಂಡಿಯನ್ನು ಹೇಳ್ಕೊಟ್ಟಿದಾರಾ ಅಥವಾ ಇದ್ಯಾವ್ದಾದ್ರು ಮನೆಯವ್ರು ಹೇಳ್ಕೊಟ್ಟಿದ್ದಾರೆ? ರೊಟ್ಟಿ ಅದೆಲ್ಲ ಎಲ್ಲ ಮಾಡ್ತಾರೆ. ಇದ್ಯಾರು ಹೇಳ್ಕೊಟ್ರು ರೊಟ್ಟಿನ? ರೊಟ್ಟಿ ಅಥವಾ ರೊಟ್ಟಿ ನಮ್ಮ ಅಜ್ಜಿ ಮಾಡ್ತಿದ್ರು ಹಾಗ, ಅದ್ರಿಂದ ನನ್ಗೆ ಇದೆಲ್ಲ ಬೇಳೆ ಇದೆಲ್ಲ ರೊಟ್ಟಿ ಮತ್ತೆ ಕಡುಬು, ಇದ್ಲೇ ಕಡುಬು ಮಾಡ್ಬೋದು, ಚೆನ್ನಾಗಿರುತ್ತೆ. ಅಜ್ಜಿ ಹೇಳ್ಕೊಟ್ಟಿದ್ದ? ಅಜ್ಜಿ ಹೇಳ್ಕೊಟ್ಟಿದ್ದು ನೆನಪಲ್ಲಿ ಇದೆ. ಹಾಗಾದ್ರೆ ಅಜ್ಜಿ ಹೇಳ್ಕೊಟ್ಟಿದ್ದು ನೆನಪಲ್ಲಿ ಇಟ್ಕೊಂಡು ಮಾಡ್ತಾ ಇದೀರಲ್ಲ. ಇದು ಗೊಜ್ಜು ಇವಾಗ ನಾನೇ ಮಾಡಿರೋದು. ಹೌದಾ? ಮನೇಲಿ ಮಾಡಿ ಬಂದಿದ್ದೀರಾ ತಾನೇ? ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಆಯ್ತಾ? ಇನ್ನು ಹುರಿಬೇಕಾ? ಒಂದ್ ಸ್ವಲ್ಪ. ಯಾವ್ದು ಇಷ್ಟ ನೀವು ಮಾಡೋ ಅಡಿಗೆ ಮನೆಯವರಿಗೆ? ಮೊಳಕೆ ಕಾಳು ಸಾರು ತುಂಬಾ ಇಷ್ಟಪಡ್ತಾರೆ. ಎಲ್ಲದು ತಿಂತಾರೆ. ಮೊಳಕೆ ಕಾಳಿದು ಸಾರ? ಮೊಳಕೆ ಕಾಳದು ಸಾಂಬಾರ್ ಮಾಡ್ತೀನಿ, ಅದು ತುಂಬಾ ಇಷ್ಟಪಡ್ತಾರೆ. ಯಾವ್ದಕ್ಕೆ? ಅದು ಮುದ್ದೆಗ?
ಮುದ್ದೆ ಮಾಡಿ ಮೊಳಕೆ ಕಾಳು ಸಾಂಬಾರ್ ಮಾಡ್ತೀನಿ, ಅದು ಇಷ್ಟಪಡ್ತಾರೆ. ಓಕೆ, ಇನ್ನೇನಾದ್ರು ಹಾಕಕ್ಕಿದೆಯಾ ಈಗ? ಸೊ ಕಾಳುಗಳೆಲ್ಲ ಉಪಯೋಗಿಸ್ತೀರಾ ತುಂಬಾ? ತುಂಬಾ ಈಗ ರೊಟ್ಟಿಗೂ ತುಂಬಾ ಬೇಳೆ ಎಲ್ಲ ಹಾಕಿದ್ರಿ ಅಲ್ವಾ? ಅದು ಬೇಳೆಗಳು ಆಕ್ಚುಲಿ ಒಳ್ಳೇದು, ಒಳ್ಳೇದು, ಮಕ್ಕಳುಗಳ್ಗ ಇದಾಗುತ್ತೆ, ಹೆಲ್ತ್ ಒಳ್ಳೇದು ಅಂತ ಹಾಕ್ತಿರ್ತೀನಿ. ಹೌದೌದು. ಈಗೆಲ್ಲ ಮಾಡುವ ಆಹಾರದಲ್ಲಿ ಏನೂ ಇರಲ್ಲ, ಯಾಕಂದ್ರೆ ಈಗ ಹುಳಿ ಹಾಕೊಳ್ಳ, ಹುಣಸೆ ಹುಳಿ ಹಾಕತೀನಿ. ಬೇಕು ತಾನೆ ಅದಕ್ಕೆ, ಬೇಕು. ಹಾಕೊಂಡ್ಬಿಡಿ. ಅದನ್ನ ಬಿಟ್ಬಿಟ್ಟು ರಸ ಮಾತ್ರ ಹಾಕೊಳ್ಳಿ. ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದಲ್ವಾ? ಸಾಕಾ? ಸಾಂಬಾರ್ ಪುಡಿ ಮನೇಲೆ ಮಾಡಿದ್ದ? ಮನೇಲೆ ಮಾಡ್ತೀನಿ, ಇದೆಲ್ಲ ಸಾಂಬಾರ್ ಪುಡಿ ಯಾವಾಗಲೂ 6 ತಿಂಗಳಿಗೆ ಒಂದ್ಸತಿ ಮಾಡಿಸ್ತಿರ್ತೀನಿ. ತುಂಬಾ ಅಂದ್ರೆ 6 ತಿಂಗಳಿಗೆ ಆಗುವಷ್ಟು ಮಾಡಿ ಇಟ್ಟಿರ್ತೀವಿ, ಯಾಕಂದ್ರೆ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಮಾಡಿರ್ತೀನಿ. ಒಂದ್ಸತಿ ಮಾಡಿಬಿಟ್ಟು ಸ್ವಲ್ಪ ನೀರು ಕೊಡಿ. ಮಾಡೋದು. ಈ ಸಾಂಬಾರ್ ಪುಡಿಗಳೆಲ್ಲ ಗೊಜ್ಜಿಗೂ ಹಾಕೋಬಹುದು, ಸಾಂಬಾರು ಮಾಡ್ಬೋದು ಅಲ್ವಾ? ಬೇರೆ ತುಂಬಾ ಬೇರೆ ಬೇರೆದಕ್ಕೆಲ್ಲ ಹಾಕ್ತಾರಲ್ವಾ? ಮನೆಲ್ಲ ಕೊಡ್ತೀವಿ. ಗೊಜ್ಜು, ಟೊಮೆಟೊ ಗೊಜ್ಜು, ಬೇಳೆ ಸಾರು ಎಲ್ಲದಕ್ಕೂ ಉಪಯೋಗಿಸ್ತೀನಿ. ಎಲ್ಲ ಬೆಲ್ಲ ಒಂಚೂರು ಹಾಕ್ತೀನಿ, ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ಈ ಮೆಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ? ಶುಗರ್ಗೆಲ್ಲ ತುಂಬಾ ಒಳ್ಳೇದು. ಇದು ಮೆಂತೆ ತಿಂದ್ರೆ ಶುಗರ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಎಲ್ಲ ಹಾಕಿದೀರಾ, ಉಪ್ಪು ಮಾತ್ರ ಹಾಕಿಲ್ಲ ಅಲ್ವಾ? ಮೆಂತೆನ ಬೆಳಿಗ್ಗೆ ಎದ್ದು ಅಂದ್ರೆ ಶುಗರ್ ಇರೋರ್ಗೆ ನೆನ್ಸ್ಕೊಂಡು ಮೊಳಕೆನೂ ಬರ್ಸ್ಕೊಂಡು ತಿಂದ್ರೆ ಬೆಳಿಗ್ಗೆ ಒಂದೊಂದ್ ಸ್ಪೂನ್ ತಿಂದ್ರೆ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತ ಉಪ್ಪು ಹಾಕಿದೀನಿ. ಇದಕ್ಕೆ ಮೆಂತೆ ನೆನ್ಸೋದ್ ಬೇಡವಾ? ಹಾಗೇನಾ? ಹಂಗೆ ಹಾಕೋದು, ಒಗ್ಗರಣೆಗೆ ಹಾಕ್ಬಿಟ್ರೆ ಅದು ಕೆಂಪಾಗಿರುತ್ತೆ. ಕಹಿ ಬರೋದಿಲ್ವಾ? ಏನೋ ಅದೇನು ಅಷ್ಟೇನು ಕಹಿ ಅನ್ಸಲ್ಲ. ಬೆಲ್ಲ ಎಲ್ಲ ಹಾಕಿರ್ತೀವಿ, ಬೆಲ್ಲ ಹುಳಿ ರುಚಿ ಇರುತ್ತೆ, ರುಚಿ ಇರುತ್ತೆ. ಅದೇನೋ ಕುದೀತಾ ಇದೆ. ನೀರ್ ಏನಾರು ಹಾಕ್ಬೇಕಾ? ಸಾಕು, ಗಟ್ಟಿನೇ ಇರ್ಲಿ ರೊಟ್ಟಿಗ, ಚೆನ್ನಾಗಿರುತ್ತೆ. ಅದಿವಾಗ ಚೆನ್ನಾಗಿ ಕುದಿ ಬರ್ಬೇಕಾ? ಈಗ ಆಯ್ತು, ಕುದಿಯ ಬಂದಿದೆ, ಇನ್ನೊಂದ್ ಸ್ವಲ್ಪ ಬೇಯಬೇಕು ಸ್ವಲ್ಪ. ಓಕೆ, ಸರಿ. ಈಗ ರೊಟ್ಟಿ ಹಿಟ್ಟು ಚೆನ್ನಾಗಿ ನೆಂದಿದೆ ಅಲ್ವಾ? ಈಗ ಮಾಡೋದಾ? ಹೌದು. ಈಗೇನ್ ಮಾಡೋದು? ಫಸ್ಟಿಗೆ ಸ್ಟವ್ ಹಚ್ಕೊಳ್ಳಿ. ಹೌದಾ? ಲೈಟರ್ ಈಚೆ ಕೊಡಿ. ಈಗ ನೀವ್ ಯಾಕೆ ಸ್ಟವ್ ಪ್ರತಿ ಸಲ ನಾನೇ ಆಗ್ಲೂ ಹಚ್ಕೊಟ್ಟೆ, ಇದೇನಕ್ಕೆ? ಅದು ಒಬ್ರು ಆಕ್ಸಿಡೆಂಟ್ ಆಯ್ತಮ್ಮ, ನೋಡ್ಬಿಟ್ಟೆ. ಅದು ತುಂಬಾ ಹೆದರಿಕೆ ನನ್ಗೆ, ನನ್ನ ಸ್ನೇಹಿತೆ. ಅದರಿಂದ ಏನು ಮಾಂಸಖಂಡ ಎಲ್ಲ ಬಿದ್ದಿತ್ತಲ್ವಾ, ಅದೆಲ್ಲ ನೋಡ್ಬಿಟ್ಟು ತುಂಬಾ ಹೆದರಿಕೆ ಆಯ್ತು. ಅದರಿಂದ ನಾನು ಆಗಿಂದ ಹಚ್ಚೋದು ಬಿಟ್ಬಿಟ್ಟಿದೀನಿ. ಸೊ ಗ್ಯಾಸ್ ಒಲೆ ಹಚ್ಚಿ ಅಭ್ಯಾಸನೇ ಇಲ್ಲ, ತಪ್ಪೋಗ್ಬಿಟ್ಟಿದೆ. ಮನೇಲಿ ಯಾವ ಒಲೆ ಯೂಸ್ ಮಾಡ್ತೀರಾ? ಕರೆಂಟ್ ಒಲೆ. ಓಕೆ, ಸರಿ. ಕೆಲವರಿಗೆ ಅದು ಮನ್ಸಲ್ಲಿ ಒಂದು ಭಯದ ಒಂದು ಇರುತ್ತೆ, ಹೆದರಿಕೆ. ಸೊ ಹಾಗಾಗಿ ನೀವು ಅದನ್ನ ಮಾಡೋದಿಲ್ಲ. ಸರಿ, ತೊಂದ್ರೆ ಇಲ್ಲ. ನಾನು ಹಚ್ಚಿದ್ದೀನಿ. ಸಿಮ್ಮಲ್ಲಿ ಇರ್ಲಿನಾ? ಅಂದ್ರೆ ಸಣ್ಣ ಉರಿನಾ? ಸಣ್ಣ ಉರಿ ಹಾಕಮ್ಮ. ಓಕೆ, ಒಂದ್ ಸ್ವಲ್ಪ ಎಣ್ಣೆ ಕೊಟ್ಬಿಡಿ, ರೊಟ್ಟಿ ಮಾಡ್ಲಾ? ಮಾಡ್ಬಿಡಿ. ಇದಕ್ಕೆ ಯಾವ್ದು ನಿಮ್ಗೇನು ಬೇಡವಾ? ಪ್ಲಾಸ್ಟಿಕ್ ಅದು ಇದೆಲ್ಲ ತಟ್ಟದ? ಅದ್ರಲ್ಲೇ ತಟ್ತೀನಿ. ಸರಿ, ಓಕೆ ಓಕೆ. ಮತ್ತೆ ಸೊಸೆನೂ ಎಲ್ಲ ಮಾಡ್ತಾರ ಅಡ್ಗೆನ? ಈ ತರ ರೊಟ್ಟಿ ಗಿಟ್ಟಿ ಎಲ್ಲ ಮಾಡ್ತಾರ? ಅವ್ರ ಕಡೆ ಮಾಡ್ತಾಳೆ, ಬಾತು ಇದೆಲ್ಲ ಮಾಡ್ಕೊತಾಳೆ. ಸ್ಕೂಲಿಗೆ ಮಕ್ಕಳಿಗೆಲ್ಲ ಎಲ್ಲ ರೆಡಿ ಮಾಡಿ ಕಳಿಸ್ತಾಳೆ, ಅವರೇ ಮಾಡ್ತಾರೆ. ಸ್ವಲ್ಪ ನೀವು ನಿಮ್ ಕಡೆದ್ ಮಾಡ್ತೀರಾ, ಅವ್ರ ಕಡೆದ್ ಮಾಡ್ತಾರೆ, ಮಾಡಿ ಕಳಿಸ್ತಾರೆ. ಸರಿ. ಅತ್ತೆ ಸೊಸೆ ಹಾಗೆ ಚೆನ್ನಾಗಿರುತ್ತೆ. ಅವ್ರವ್ರು ಬೇರೆ ಬೇರೆ ಊರಿಂದ ಯಾವಾಗ ಮದ್ವೆ ಮಾಡ್ತಾ ಕರ್ಕೊಂಬಂದ್ರೆ ಅವ್ರು ಊರಿಂದ ನೀವು ಕಲಿಬಹುದು, ನಿಮ್ಮ ಊರಿದ ಅವ್ರು ಕಲಿಬಹುದು. ಆ ತರ ಎಲ್ಲ ಚೆನ್ನಾಗಿರುತ್ತೆ. ಹೀಗೆ ಕೈಯಲ್ಲೇ ಮಾಡೋದ? ಕೈಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಓಕೆ. ನೀರು ಸ್ವಲ್ಪ ಇದ್ರಲ್ಲಿ ಅದ್ಕೊಂಡು ಕೈಗೆ ಅಂಟಬಾರ್ದು ಅಂತ ಮಾಡ್ತಾ ಇದ್ದೇನೆ. ಸ್ವಲ್ಪ ದಪ್ಪನೇ ಹಾಕೋದು. ಇದು ಕೈಯಲ್ಲಿ ಹಾಕೋದ್ರಿಂದ ತುಂಬಾ ತೆಳು ಅಂತ ಮಾಡ್ತೀರಾ? ಇಷ್ಟು ತೆಳು ಆಗತ್ತಾ? ತೆಳು ಆಗುತ್ತೆ, ತೆಳುನು ಮಾಡ್ಬೋದು. ನಾನು ಸ್ವಲ್ಪ ಪುಟ್ಟದ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಮುಚ್ಚಳ ಕೊಡಿ, ಮುಚ್ಚಿಸ್ತೀನಿ. ಎಣ್ಣೆ ತುಪ್ಪ ಏನ್ ಬೇಡವಾ? ಹಾಕ್ತೀನಿ. ಎಣ್ಣೆ ಹಾಕ್ಬಿಟ್ಟು ಹಾಕ್ತೀನಿ. ಸ್ವಲ್ಪ ಮೀಡಿಯಂ ಅಲ್ಲಿದೆ, ಒಂಚೂರು ಸಣ್ಣ ಉರಿ ಮಾಡ್ಬಿಡ್ತೀನಿ. ಅಂದ್ರೆ ಏನದು ಎಲ್ಲ ಹಸಿ ಬೇಳೆಗಳೇ ಹಾಕಿದಿರಲ್ಲ, ಅದರಿಂದ ಬೇಯಬೇಕು ಅಂದ್ರೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಆಗ್ಬೇಕು. ಮತ್ತೆ ನೀವೇನಾದ್ರೂ ಹಾಡು ಹೇಳೋದು ಆತರ ಎಲ್ಲ ಇದೆಯಾ ಹವ್ಯಾಸ? ವಚನ ಹೇಳೋದು? ಹೌದಾ?
ಹೌದಾ, ಹೇಳಿ ಅಮ್ಮ ಹಾಗಾದ್ರೆ. ಬಸವ 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 ಎಂದು ಬಸವ ಜ್ಞಾನ ಮಾಡಿರಣ್ಣ, ಬಸವ ಜ್ಞಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ, ದುರಿತವೆಲ್ಲ ದೂರವಣ್ಣ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ. ಉದಯದಲ್ಲೆದ್ದು ಸ್ನಾನ ಮಾಡಿ ಬಸವ ಬಸವ ಎಂದು ಸ್ತುತಿಸಿ, ಉದಯದಲ್ಲೆದ್ದು ಸ್ನಾನ ಮಾಡಿ ಬಸವ ಬಸವ ಎಂದು ಸ್ತುತಿಸಿ, ಇಷ್ಟಲಿಂಗ ಪೂಜೆಯ ಮಾಡಿ ದುರಿತ ಕರ್ಮ ಕಳೆಯೋಣಣ್ಣ, ಇಷ್ಟಲಿಂಗವ ಪೂಜೆಯ ಮಾಡಿ ದುರಿತ ಕರ್ಮ ಕಳೀರಣ್ಣ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ, ದುರಿತವೆಲ್ಲ ದೂರವಣ್ಣ. ಬಹಳ ಸೊಗಸಾಗಿ ಹೇಳಿದ್ದೀರಾ, ಚೆನ್ನಾಗಿ ಹೇಳಿದ್ದೀರಾ. ಸೊ ಈ ತರ ಎಲ್ಲ ಮನೆಯಲ್ಲಿ ವಚನ ಹೇಳೋದು, ಬಸವಣ್ಣನವರದ ಏನದು ಭಜನೆ ಎಲ್ಲ ಮಾಡ್ತೀರಾ? ಮಾಡ್ತೀವಿ ನಾವು. ನೋಡಿ ಅದು ಆಯ್ತಾ ಅಂತ 10 ಜನ ಸೇರ್ಕೊಂಡು ಇದು ಕೊಡಿ, ಅಲ್ಲೇ ಕೊಡಿ. ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಕ್ರಿಸ್ಪಿನೂ ಕಾಣ್ತಾ ಇದೆ ಅಲ್ವಾ? ಇನ್ನೊಂದ್ ಕಡೆನೂ ಬೇಯಬೇಕು. ಎಣ್ಣೆ ಪುನಃ ಹಾಕ್ತೀರಾ? ಚೂರು ಎಣ್ಣೆ ಹಾಕ್ತೀನಿ. ಎಣ್ಣೆನೇ ಹಾಕೋದು, ಅದಕ್ಕೆ ತುಪ್ಪನೂ ಹಾಕ್ತೀರಾ? ಹೇಗೆ? ತುಪ್ಪ ಇದಕ್ಕೆ ಗೊಜ್ಜು, ಮೆಂತ್ಯ ಗೊಜ್ಜಿಗೆ ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಣ್ಣೆ ಮಾತ್ರ ಹಾಕ್ತೀನಿ. ಆವಾಗ ತುಪ್ಪ. ಮುಚ್ಚಬೇಕಾ ಪುನಃ ಅಥವಾ ಏನು ಇಲ್ಲ, ಬೇಡಿ. ಒಂದ್ ಸೈಡಿಗೆ ಚೆನ್ನಾಗಿ ಬೆಂದಿದೆ, ಇನ್ನೊಂದ್ಸತಿ ಆದ್ರೆ ಆಯ್ತು. ಆದ್ರೆ ಹೇಳಿ, ನಾನು ಆಫ್ ಮಾಡ್ತೀನಿ. ಆಯ್ತು. ಆಯ್ತಾ? ಬೆಂದಿದ್ಯಾ? ಬೆಂದಿದ್ಯಮ್ಮ. ಹೌದಾ? ಓಕೆ, ಆಫ್ ಮಾಡ್ಲಾ? ಆಫ್ ಮಾಡಿ. ಒಂಚೂರು ತಟ್ಟೆ ಕೊಡಿ. ಓಕೆ, ಇದರಲ್ಲಿ ಮೆಂತೆ ಗೊಜ್ಜಿದೆ, ರೆಡಿ ಮಾಡಿ ಇಟ್ಟಿದ್ದೀರಾ. ಇದು ಕೊಡ್ತೀನಿ. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅಂತ. ಇದು ನೋಡಿ, ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಸೊ ಮಸಾಲಾ ರೊಟ್ಟಿ ಮತ್ತೆ ಮೆಂತೆ ಗೊಜ್ಜು. ನೀವೇನೋ ಅವಾಗ ಮೆಂತೆ ಗೊಜ್ಜಿಗೆ ತುಪ್ಪ ಹಾಕ್ತೀನಿ ಅಂತ ಹೇಳಿದ್ರಿ, ಹಾಕ್ಲೇ ಇಲ್ಲ. ಪರವಾಗಿಲ್ಲ, ನೀವೇ ಹಾಕೊಳ್ಳಿ. ಒಂದು ಸ್ಪೂನು ಚೆನ್ನಾಗಿರುತ್ತೆ. ಹಾಕೊಳ್ಳಿ. ಹಿಂಗೆ ಹಾಕೊಳ್ಳೋದಾ? ಹಂಗೆ ಹಾಕೊಳ್ಳಿ. ರೊಟ್ಟಿಗೆ ಹಾಕೊಳ್ಳಲ್ವಾ? ಬೇಕಾದ್ರೆ ಗೊಜ್ಜಿಗೆ ಬೇಕಾದ್ರೆ ಹಾಕೋಬಹುದು, ಗೊಜ್ಜಿಗೆ ಹಾಕೊಂಡ್ತೀನಿ. ಸೊ ಬಿಸಿ ಬಿಸಿಯ ಮಸಾಲಾ ರೊಟ್ಟಿ. ಅದ್ಭುತವಾಗಿ ಮಾಡಿದ್ದೀರಾ. ಇದರಲ್ಲಿ ಎಲ್ಲ ಒಂದು ಬೇಳೆಗಳು ಇದು ಸಾಫ್ಟ್ ಆಗಿದೆ. ಇದನ್ನ ಹಾಗೇನೂ ತಿನ್ಬೋದು ಅನ್ಸುತ್ತೆ, ಗೊಜ್ಜು ಇಲ್ದೇ ಇದ್ರು. ಗೊಜ್ಜು ಆ ಮೆಂತೆದು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಬೆಳ್ಳುಳ್ಳಿ, ಉಪ್ಪು, ಏನದು, ಆಮೇಲೆ ಹುಳಿ ಎಲ್ಲ ಹಾಕ್ಬಿಟ್ಟಿದ್ದೀರಾ. ಉಪ್ಪು, ಖಾರ, ಹುಳಿ, ಬೆಲ್ಲ, ಎಲ್ಲದು ಸಿಹಿ ಎಲ್ಲದೂ ಇದೆ. ತುಂಬಾ ರುಚಿಯಾಗಿ ಮಾಡಿದ್ದೀರಾ. ಇದನ್ನ ನನ್ಗನ್ಸುತ್ತೆ ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ. ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡಿದ್ದೀರಾ. ಇದನ್ನ ಹಾಗೇನೆ ತುಪ್ಪ ಹಾಕೊಂಡು ತಿನ್ಬೋದು. ಎರಡೂ ಅಡುಗೆಗಳು ಬಹಳ ರುಚಿಯಾಗಿದೆ. ಇವತ್ತು ನಮ್ಮ ಖಾನಾವಳಿಗೆ ಬಂದು 2 ಹೊಸ ಅಡುಗೆಯನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.